ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜನ್ಮ ದಿನಾಚರಣೆ ಅಂಗವಾಗಿ ಚಿಂತಾಮಣಿ ತಾಲೂಕಿನ ಕಸಾಬಾ ಹೋಬಳಿ ಉಲವಾಡಿ ಗ್ರಾಮದ ಕಾಲೋನಿಯಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಜನಜಾಗೃತಿ ಹೋರಾಟ ಸಮಿತಿಯ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಎಂವಿ ರಾಮಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ನರಸಿಂಹಪ್ಪ ನೇತೃತ್ವದಲ್ಲಿ ಮಾಲಾರ್ಪಣೆ ಮಾಡಿ ನಮಿಸಿ ಗೌರವ ಸಲ್ಲಿಸಿದರು. ನಂತರ ರಾಮಪ್ಪ ಮಾತನಾಡಿ, ಭಾರತೀಯ ಇತಿಹಾಸದಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು, ಸಮಾಜ ಸುಧಾರಕರು ತಮ್ಮ ಕೊಡುಗೆಗಳನ್ನು ನೀಡಿದ್ದು, ಅದರಲ್ಲಿ ತಮ್ಮ ಹೋರಾಟದ ಮುಖಾಂತರ ಶೋಷಿತರನ್ನ, ದೀನ ದಲಿತರನ್ನ ಸಮಾಜದ ಮುಖ್ಯವಾಹಿನಿಗೆ ತರಲು ಶ್ರಮಿಸಿದ ಅಂಬೇಡ್ಕರ್ ಯಾವಾಗಲೂ ಮಾದರಿಯಾಗಿ ಉಳಿಯುತ್ತಾರೆ ಅಂತ ಹೇಳಿದರು. ಅವರ ಜೀವನ ಇಂದಿನ ಯುವ ಪೀಳಿಗೆಗೆ ಆದರ್ಶವಾಗಿದ್ದು, ಎಲ್ಲರೂ ಅವರ ತತ್ವಗಳನ್ನು ಪಾಲಿಸಲು ಸಲಹೆ ನೀಡಿದರು. ಈ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಡಿಗೆರೆ ಎಂಎನ್ ನಾರಾಯಣಸ್ವಾಮಿ ಮಾಡಿಗೆರೆ ಮಣಿಕಂಠ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಎನ್ ಶ್ರೀನಿವಾಸಪ್ಪ, ಮುನಿಯಪ್ಪ, ರಾಧಮ್ಮ, ಲೀಲಾವತಿ, ನರಸಿಂಹರಾಜು, ಪ್ರಮುಖರಾದ ಅಂಜಪ್ಪ, ನಂದಕಿಶೋರ್, ಮೂರ್ತಿ, ಪ್ರಕಾಶ್, ವೆಂಕಟರಮಣಪ್ಪ, ಶಿವಣ್ಣ, ನರಸಿಂಹಯ್ಯ, ಚಂದ್ರಶೇಖರ್, ನರೇಂದ್ರ ಕುಮಾರ್, ಅಖಿಲ್ ಕುಮಾರ್, ಆದಿತ್ಯ ಹಾಜರಿದ್ದರು. ಉಲವಾಡಿ ಗ್ರಾಮದ ಗ್ರಾಮ ಪಂಚಾಯತಿ ವತಿಯಿಂದ ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡ್ತಾ ಇದ್ದೀವಿ. ಇದು ಎಲ್ರಿಗೂ ಸಂತೋಷ ವಿಷಯ. ಯಾಕಂದರೆ ಈ ದಿನ ನಾವು ದಲಿತರಾಗ್ಬೋದು, ಹಿಂದುಳಿದ ವರ್ಗದವರಾಗ್ಬೋದು, ಬೇರೆ ಎಲ್ಲ ಸಮಾನ ಮನಸ್ಕರು ನಮ್ಮ ದೇಶದಲ್ಲಿ ಇವತ್ತು ಈ ಲೆವೆಲ್ಗೆ ಬಂದು ಎಲ್ಲ ಶಿಕ್ಷಣ ಹೋರಾಟ ಈ ದಿನ ಏನು ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮತ್ತು ಗ್ರಾಮಸ್ಥರ ವತಿಯಿಂದ